ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಳ್ಯದೆಲೆ ಮೇಲೆ ಲವಂಗನ ಚುಚ್ಚಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ನಾನಿಲ್ಲಿ 5 ವೀಳ್ಯದೆಲೆನ ತಗೊಂಡಿದ್ದೀನಿ. ಈಗ ವೀಳ್ಯದೆಲೆನ ಒಂದ್ಸಲ ನೀರಿನಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ವೀಳ್ಯದೆಲೆನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ನೋಡಿ ನಾನು ಕೈಯಿಂದನೇ ವೀಳ್ಯದೆಲೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಥರನೇ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 5 ವೀಳ್ಯದೆಲೆನ ತಗೊಂಡಿದ್ದೀನಿ. ನೀವು 3 ಅಥವಾ 4 ನಿಮ್ಮ ಹತ್ರ ಎಷ್ಟು ವೀಳ್ಯದೆಲೆ ಇರುತ್ತೋ ಅಷ್ಟನ್ನು ತಗೊಳ್ಬೋದು. ನೋಡಿ ವೀಳ್ಯದೆಲೆ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸುಣ್ಣ ಹಾಕ್ಕೊಳ್ತಾ ಇದ್ದೀನಿ. ಎಲೆ ಅಡಿಕೆಗೆ ಬಳಸ್ತೀವಿ ಅಲ್ವಾ, ಆ ಸುಣ್ಣನ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ ನಯಸ್ಸಾಗಿ ರುಬ್ಕೊಂಡು ಬರಬೇಕು. ಈಗ ಒಂದು ಸ್ಟ್ರೈನರನ್ನು ಇಟ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಶೋಧಿಸ್ಕೊಳ್ಳೋಣ. ಈ ರೀತಿ ಶೋಧಿಸ್ಕೊಳ್ತೀನಿ. ನೋಡಿ ನಾವು ಸುಣ್ಣ ಅರಿಶಿನ ಪುಡಿ ಹಾಕಿರೋದ್ರಿಂದ ಈ ರೀತಿ ರೆಡ್ ಕಲರ್ ಆಗಿರುತ್ತೆ. ನೋಡಿ ಈ ಥರ ಸ್ಟ್ರೈನರಿಂದ ಶೋಧಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ರಸನ ತಕ್ಕೊಳ್ಬೇಕಾಗುತ್ತೆ ನಾವು. ನೋಡಿ ಈ ಥರ ಪ್ರೆಸ್ ಮಾಡಿ ನಾವು ರಸನ ತೆಕ್ಕೊಳ್ಬೇಕು. ಈಗ ಇಷ್ಟು ರಸ ಬಂದಿದೆ. ನೋಡಿ ನಾನು ಜಾಸ್ತಿ ನೀರು ಹಾಕಿಲ್ಲ, ಗಟ್ಟಿಗೆ ಸ್ವಲ್ಪ ರಸ ಬಂದಿದೆ. ನೋಡಿ ನಾನು ಕೈನ ಅದ್ಬಿಟ್ಟು ತೋರಿಸ್ತಾ ಇದ್ದೀನಿ ರೆಡ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕುಂಕುಮ ಹಾಕ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುಂಕುಮ ಎಲ್ಲ ಕರಗಬೇಕು ಅದರಲ್ಲಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ. ಈ ಥರ ಇರಬೇಕು. ನೋಡಿ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಇಯರ್ ಬಡ್ಡನ್ನು ತಗೊಂಡಿದ್ದೀನಿ. ನೋಡಿ ಈ ಥರ ಮೆಹಂದಿನ ಹಾಕ್ಕೊಳ್ಬೋದು ನಾವು. ಭರತನಾಟ್ಯ ಕ್ಲಾಸ್ಗೆಲ್ಲ ಹೋಗ್ತಿರ್ತಾರೆ ಅಲ್ವಾ ಮಕ್ಕಳು, ಸೊ ಅವರಿಗೆ ಈ ರೀತಿ ಹಾಕಿಬಿಟ್ಟು ಕಳಿಸ್ಬೋದು. ನ್ಯಾಚುರಲ್ ಆಗಿ ಹೋಮ್ ಮೇಡ್ ಆಗಿ ಮನೆಯಲ್ಲೇ ಮಾಡಿರುವಂತಹ ಮೆಹಂದಿ ಇದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಆಗಿ. ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮನೆಯಲ್ಲಿರುವಂತಹ ಐಟಮ್ಸಿಂದ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ನಾನು ಈ ಡಿಸೈನ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಬೇರೆ ಥರ ಡಿಸೈನ್ ಬಂತು ಅಂತಂದರೆ ಬೇರೆ ಡಿಸೈನ್ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಈ ರೀತಿ ಹಚ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಒಣಗಿಸ್ಕೊಳ್ಬೇಕು. ನೋಡಿ ನಾನು ಒಣಗಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಒಣಗಿಸ್ಕೊಂಡಿದ್ದೀನಿ. ಈಗ ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಮೆಹಂದಿ ಹತ್ಕೊಂಡಿದೆ ಅಂತ. ನಾನು ಬರೀ 5 ನಿಮಿಷ ಮಾತ್ರ ಹಚ್ಕೊಂಡು ಹಾಗೆ ಬಿಟ್ಕೊಂಡಿದ್ದು. 5 ನಿಮಿಷಕ್ಕೆ ಈ ರೀತಿ ರಿಸಲ್ಟ್ ಸಿಕ್ಕಿದೆ. ನೀವಿನ್ನೂ 20 ನಿಮಿಷ ಅರ್ಧ ಗಂಟೆ ಬಿಟ್ಕೊಂಡ್ರೆ ಇನ್ನೂ ಎಷ್ಟು ರೆಡ್ಡಾಗಿ ಹತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೆಹಂದಿ. ಸೊ ನೋಡಿ ಎಷ್ಟು ಸಖತ್ತಾಗಿ ಇದೆ. ನಾವು ಮಕ್ಕಳನ್ನ ಭರತನಾಟ್ಯ ಕ್ಲಾಸಿಗೆಲ್ಲ ಕಳಿಸ್ತಾ ಇರ್ತೀವಿ ಅಲ್ವಾ. ಭರತನಾಟ್ಯ ಕ್ಲಾಸಿಗೆ ಕಳಿಸ್ಬೇಕಾದ್ರೆ ಈ ರೀತಿ ಮೆಹಂದಿನ ಹಚ್ಬಿಟ್ಟು ಕಳಿಸ್ಬೋದು ಮನೆಯಲ್ಲೇ ಮಾಡಿಕೊಂಡು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವೆಲ್ಲಾದರೂ ಫಂಕ್ಷನ್ಗೆ ಅರ್ಜೆಂಟಾಗಿ ಹೊರಟುಬಿಟ್ವಿ, ಕೈಗೆ ಮೆಹಂದಿನೇ ಹಾಕ್ಕೊಂಡಿಲ್ಲ ಅಂದಾಗ ಈ ರೀತಿ ಇನ್ಸ್ಟೆಂಟಾಗಿ ಮನೆಯಲ್ಲಿನೇ ಮೆಹಂದಿನ ಮಾಡಿಕೊಂಡು ಹಚ್ಕೊಂಡು ಹೋಗ್ಬೋದು. ಜಸ್ಟ್ 5 ನಿಮಿಷ ಸಾಕು. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಏನು ಎಫೆಕ್ಟ್ ಆಗೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ನೋಡಿ, ಒಂದೇ ಒಂದು ವೀಳ್ಯದೆಲೆನ ತಗೊಂಡಿದ್ದೀನಿ ನಾನು. ವೀಳ್ಯದೆಲೆನ ಮುಂದೆ ಭಾಗ ಹಾಗೆ ಹಿಂದೆ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಾನು ಕತ್ರಿಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವೀಳ್ಯದೆಲೆಗೆ ನಾನು 2 ಚಿಟಿಕೆಯಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಅಜ್ವಾನ ಹಾಕ್ಕೊಂಡ್ರೆ ಸಾಕು. ಹಾಗೆ 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನು ಜೇನುತುಪ್ಪ ಹಾಕ್ಕೊಳ್ಬೇಕು. ನೋಡಿ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಫೋಲ್ಡ್ ಮಾಡ್ಕೊಳ್ಬೇಕು. ನಾನು ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈಗ 1 ಲವಂಗನ ಈ ರೀತಿ ಚುಚ್ಚಬೇಕು. ಈ ಥರ ಚುಚ್ಚಿದಾದ್ಮೇಲೆ ನಾವು ಇದನ್ನು ಜಗದು ತಿನ್ನಬೇಕು. ಈ ಥರ ತಿನ್ನೋದ್ರಿಂದ ನಮಗೆ ಎದೆಯಲ್ಲಿ ಕಫ ಏನಾದರೂ ಇತ್ತು ಅಂತಂದರೆ ಅದು ಹೋಗುತ್ತೆ. ನಾವು ಇದರಲ್ಲಿ ಅಜ್ವಾನ ಹಾಕಿರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ಇದರಲ್ಲಿ ಲವಂಗ ಹಾಕಿರೋದ್ರಿಂದ ಬಾಯಲ್ಲಿ ದುರ್ವಾಸನೆ ಬರ್ತಾ ಇದ್ದರೆ ಅದು ಕೂಡ ಹೋಗುತ್ತೆ. ಇದರಲ್ಲಿ ವೀಳ್ಯದೆಲೆ ಬಳಸಿರೋದ್ರಿಂದ ವೀಳ್ಯದೆಲೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೆ ಇವತ್ತಿನ ಈ ಟಿಪ್ಸ್ಗಳು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ಹೈಪ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.